ಹಳ್ಳಿ ಪವರ್ ಸ್ಟಾರ್ಟ್ ಆದಾಗ ಸ್ನೇಹ ವರ್ಸಸ್ ದರ್ಶಿನಿ ಗೌಡ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಇವಾಗ ಮ್ಯಾಚ್ ಬೇರೆ ರೀತಿನಲ್ಲೇ ಹೋಗ್ತಾ ಇದೆ. ದರ್ಶಿನಿ ಗೌಡ ವರ್ಸಸ್ ಸ್ನೇಹ ಆಗೋ ಬದಲಾಗಿ ದರ್ಶಿನಿ ಗೌಡ ವರ್ಸಸ್ ಬಿ ಹಜೀರಾ ಅಥವಾ ದರ್ಶಿನಿ ಗೌಡ ವರ್ಸಸ್ ರಚನಾ ಆಗ್ತಾ ಇದೆ. ಮೇನ್ ಆಗಿ ಹೈಲೈಟ್ ಆಗ್ತಾ ಇರೋದು ಬಿ ಹಜೀರಾ ಹಾಗೇನೆ ದರ್ಶಿನಿ ಗೌಡ. ಇವರಿಬ್ರು ಕೂಡ ಅವರಿಬ್ರು ಆಪೋನೆಂಟ್ ರೀತಿನಲ್ಲೇ ಆಗ್ಬಿಟ್ಟಿದ್ದಾರೆ. ಇವಾಗ ನಿನ್ನೆ ಬೇರೆ ಒಂದು ಮ್ಯಾಚಲ್ಲಿ ಗೆದ್ರು ಇಲ್ಲಿ ಅವರು ಬಿ ಮತ್ತೆ ರಚನಾ ಅವರು 10 ml ಹಾಲನ್ನು ಕರೆದು ಲೀಡಲ್ಲಿದ್ದರು. ಇನ್ನೊಂದೆಡೆ ದರ್ಶಿನಿ ಮತ್ತು ಸ್ನೇಹ ಅವರು ಒಂದೇ ಒಂದು ml ಕೂಡ ಕರೀಲಿಕ್ಕೆ ಆಗಿಲ್ಲ. ಸೊ ಅವರು ಡಿಸ್ಕ್ವಾಲಿಫೈ ಆಗಿದ್ರು. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ಇದಾದ ನಂತರ ಮುಂದಿನ ಹಂತವಾಗಿ ಇವಾಗ ಒಂದು ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕ್ ಏನಪ್ಪ ಅಂತಂದರೆ ಕಾಯಕವೇ ಕೈಲಾಸ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋಮೋನ ಕೂಡ ಈಗಾಗಲೇ ಜೀ ಪವರ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ ಎಲ್ರಿಗೂ ಕೂಡ ಒಂದೊಂದು ಟಾಸ್ಕನ್ನು ಕೊಡ್ತಾರೆ ಅಥವಾ ಒಂದು ಕೆಲಸವನ್ನು ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು. ಸೊ ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಆ ಒಂದು ಕೆಲಸವನ್ನು ಇವ್ರು ಮಾಡಬೇಕಾಗಿರುತ್ತೆ. ಹಾಗೆಯೇ ಹಣ ಸಂಪಾದನೆಯನ್ನು ಮಾಡಬೇಕು. ಸೊ ಈ ಒಂದು ಟಾಸ್ಕ್ ತುಂಬಾ ಚೆನ್ನಾಗಿ ಹೋಗಿದೆ, ತುಂಬಾ ಡಿಫ್ರೆಂಟಾಗಿ. ಕೆಲವರು ಕಳ್ಳೆಕಾಯನ್ನು ಮಾರಿದ್ರು, ಕೆಲವರು ವ್ಯಾಪಾರ ಮಾಡಿದ್ರು, ತರಕಾರಿ ವ್ಯಾಪಾರ ಆಗಿರ್ಬೋದು, ಅಥವಾ ಕೆಲವರು ಕೆಲಸವನ್ನು ಮಾಡಿದ್ರು. ಈ ರೀತಿಯಾಗಿ ಎಲ್ಲರೂ ಕೂಡ ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ. ಹಣದ ಮಹತ್ವವನ್ನು ತಿಳಿಸೋದಕ್ಕಾಗಿ ಈ ಒಂದು ಟಾಸ್ಕನ್ನು ಕೊಡಲಾಗಿತ್ತು. ಹಾಗೆಯೇ ತುಂಬ ಜನ ಇವಾಗ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಕೂಡ. ಸಿಟಿನಲ್ಲಿ ಅವರು ಹಣವನ್ನು ನೀರಿನ ರೀತಿ ಖರ್ಚು ಮಾಡ್ತಾಯಿದ್ರು. ಅವ್ರ ತಂದೆ ತಾಯಿ ನೀರನ್ನು ಖರ್ಚು ಮಾಡಿದ ರೀತಿ ಹಣವನ್ನು ಖರ್ಚು ಮಾಡಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಆ ರೀತಿಯಾಗಿ ಮಾಡ್ತಾ ಇರಲಿಲ್ಲ. ಸೊ ನೀರು ಖರ್ಚು ಮಾಡೋದು ಕೂಡ ಕಷ್ಟನೇ ಈಗಿನ ಕಾಲದಲ್ಲಿ. ಯಾಕಂತ ಹೇಳಿದ್ರೆ ಶುದ್ಧವಾದಂತಹ ನೀರು ಸಿಗೋದು ತುಂಬಾ ಕಷ್ಟ. ಸಿಟಿನಲ್ಲಿ ಹಳ್ಳಿ ಕಡೆ ಸಿಗುತ್ತೆ, ಬಟ್ ಹಾಗಂತ ತೀರಾ ಖರ್ಚು ಮಾಡೋದು ಕೂಡ ಒಳ್ಳೆಯದಲ್ಲ. ಹೀಗೆ ಒಂದು ವಿಷಯ ಬಂತಲ್ವಾ. ಸೊ ಹೀಗಾಗಿ ಹೇಳಿದೆ ಅಷ್ಟೇ. ಇನ್ನು ದುಡ್ಡಿನ ವಿಷಯಕ್ಕೆ ಬರೋದಾದರೆ ಈ ಟಾಸ್ಕಲ್ಲಿ ಅವರು ದುಡ್ಡನ್ನು ಅರ್ನ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟರು. ಅವ್ರಿಗೆ ಅರ್ಥ ಕೂಡ ಆಯಿತು, ಹೌದು ತಾವು ಮಾಡ್ತಾ ಇರೋದು ತಪ್ಪು ಅಂತ. ಸೊ ಇದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಈ ಒಂದು ಟಾಸ್ಕ್ನೆಲ್ಲ ಮುಕ್ತಾಯ ಮಾಡಾದ್ಮೇಲೆ ಅಕುಲ್ ಬಾಲಾಜಿ ಅವರು ಯಾರು ವಿನ್ ಆಗಿದ್ದಾರೆ, ಯಾರು ಗೆದ್ದಿದ್ದಾರೆ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆ ಸಮಯದಲ್ಲಿ ಒಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ವಿನ್ ಆಗಿರೋದು ರಚನಾ ಮತ್ತು ಹಜೀರಾ ಅವರು ಅಂತ ಹೇಳಿ, ಅಥವಾ ಬೆಂಕಿ ಬಿ ಅವರು ಅಂತ ಹೇಳಿ ಸಖತ್ ಸೆಲೆಬ್ರೇಟ್ ಮಾಡಿದ್ರು ಮಾತ್ರ ಇವರು. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸೋತಿರೋದು ಅಂದರೆ ರಗಡ್ ಸಜಾ ಅಂತ ಸಿಗೋದು ಯಾರಿಗೆ ಅಂತ ಹೇಳಿದ್ರೆ ದರ್ಶಿನಿ ಮತ್ತು ಸ್ನೇಹ ಅವರಿಗೆ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಟ್ವಿಸ್ಟನ್ನು ಅಕುಲ್ ಬಾಲಾಜಿ ಅವರು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಇವಾಗ ಏನು ಶಿಕ್ಷೆ ಸಿಗ್ತಾ ಇದೆ ದರ್ಶಿನಿ ಮತ್ತು ಸ್ನೇಹ ಅವರಿಗೆ, ಆ ಶಿಕ್ಷೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಗಡಿಪಾರ ಆಗಿರುವಂತಹ ರಚನಾ ಮತ್ತು ಬಿ ಅವರು ವಿನ್ ಆಗಿರೋದ್ರಿಂದ ಅವರು ಇದ್ದಂತಹ ಜಾಗಕ್ಕೇ ಊಟವನ್ನು ತಗೊಂಡು ಹೋಗಿ ಅವರಿಗೆ ಬಡಿಸಿ ಅವರಿಗೆ ಉಪಚಾರವನ್ನು ಮಾಡಬೇಕು. ಅವರು ಮಲಗೋ ತನಕನೂ ಕೂಡ ಅವರಿಗೆ ಉಪಚಾರವನ್ನು ಮಾಡುವಂತಹ ಕೆಲಸ ದರ್ಶಿನಿ ಮತ್ತು ಸ್ನೇಹ ಅವ್ರದ್ದಾಗಿರುತ್ತೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ರಚನಾ ಮತ್ತು ಹಜೀರಾ ಅವರಂತೂ ಸಿಕ್ಕಾಪಟ್ಟೆ ಮಜಾ ತಗೊಂಡಿದ್ದಾರೆ. ಮತ್ತು ಇವರಿಗೂ ಕೂಡ ಸಖತ್ತಾಗಿಯೇ ಉರಿಸಿದ್ದಾರೆ. ಅದರಲ್ಲೂ ಕೂಡ ರಚನಾ ಅವರಿಗಿಂತ ಜಾಸ್ತಿ ಬೆಂಕಿ ಬಿ ಅಥವಾ ಹಜೀರಾ ಅವರನ್ನೇ ಸಿಕ್ಕಾಪಟ್ಟೆ ದರ್ಶಿನಿ ಅವರಿಗೆ ಟೀಸ್ ಮಾಡ್ತಾಯಿದ್ರು. ಸೊ ಅದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಒಂದು ಕಾಂಪಿಟೇಷನ್ ರೀತಿನಲ್ಲಿ ಹೋಗ್ತಾ ಇದೆ, ಮತ್ತು ಸಖತ್ ಇಂಟ್ರೆಸ್ಟ್ ಬರೋ ರೀತಿನಲ್ಲಿ ಇವಾಗ ಗೇಮ್ ಹೋಗ್ತಾ ಇದೆ. ದರ್ಶಿನಿ ಅವರು ಕಮ್ ಬ್ಯಾಕ್ ಮಾಡ್ತಾರಾ, ಅದನ್ನು ಕಾದು ನೋಡಬೇಕು. ನನಗೆ ಯಾಕೋ ಸೆನ್ಸ್ ಆಗ್ತಾ ಇದೆ, ಮೊದಲನೇ ವಾರ ಬಿಟ್ಟು ಸೆಕೆಂಡ್ ವಾರದಲ್ಲಿ 100% ದರ್ಶಿನಿ ಗೌಡ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಹಾಗೆಯೇ ಒಂದು ದೊಡ್ಡ ತಿರುಗೇಟನ್ನೇ ಕೊಡೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ? ದರ್ಶಿನಿ ಗೌಡ ಅವರು ಕಮ್ ಬ್ಯಾಕ್ ಮಾಡ್ತಾರಾ ಅಥವಾ ಇಲ್ವಾ? ದೊಡ್ಡ ತಿರುಗೇಟನ್ನು ಕೊಡಲಿಕ್ಕೆ ಆಗತ್ತಾ ದರ್ಶಿನಿ ಗೌಡ ಅವರಿಗೆ, ಅಥವಾ ಬೆಂಕಿ ಬಿ ಮತ್ತು ರಚನಾ ಅವರ ಮುಂದೆ ಸೋತು ಸುಣ್ಣವಾಗ್ತಾರಾ? ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ಮೊದಲನೇ ವಾರವಂತೂ ದರ್ಶಿನಿ ಗೌಡ ಅವರನ್ನು ಡಾಮಿನೇಟ್ ಮಾಡ್ತಾರೆ ಹಜೀರಾ ಮತ್ತು ರಚನಾ ಜೋಡಿ. ಸೊ ಇದು ನನ್ನ ಒಪಿನಿಯನ್. ಸೆಕೆಂಡ್ ವಾರದಲ್ಲಿ, 2ನೇ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ, ನನ್ನ ಪ್ರಕಾರ 2ನೇ ವಾರದಲ್ಲೇ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಇದೆ. ಬಟ್ 2 ವಾರ ಟೈಮ್ ಅಂತ ತಗೊಳ್ತೀನಿ. ಅಂದರೆ ನೆಕ್ಸ್ಟ್ ವಾರ ಅಥವಾ ಅದಕ್ಕೂ ನೆಕ್ಸ್ಟ್ ವಾರ, 2ನೇ ವಾರ ಅಥವಾ 3ನೇ ವಾರ, ಇವೆರಡರಲ್ಲಿ 100% ದರ್ಶಿನಿ ಗೌಡ ಅವರು ಹಜೀರಾ ಅವರಿಗೆ ದೊಡ್ಡ ತಿರುಗೇಟನ್ನು ಕೊಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಹಳ್ಳಿ ಪವರನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಇಲ್ವಾ, ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು ಬರೋದು ಬಾಕಿ ಇದ್ದಾವೆ. ಅಪ್ಡೇಟ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕುಸ್ತಿ ಅಖಾಡ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಪ್ರೋಮೋ ಕೂಡ ಬರುತ್ತೆ, ವೇಟ್ ಮಾಡಿ ನೋಡಿ. ರಗಡ್ ರಶ್ಮಿ ಅವರು ಸೀಸನ್ 1ನಲ್ಲಿ ಈ ಒಂದು ಕುಸ್ತಿ ಅಖಾಡದಲ್ಲಿ ಗೆದ್ದು ಅವರೇನೇ ವಿನ್ನರ್ ಆಗಿದ್ರಲ್ವ, ಸೇಮ್ ಅಂತಹದ್ದೇ ಟಾಸ್ಕ್ ಇವಾಗ ಬರೋದು ಬಾಕಿ ಇದೆ. ಸೊ ವೇಟ್ ಮಾಡಿ. ಆಲ್ರೆಡಿ ವೇದಿಕೆಲ್ಲ ಸಿದ್ಧ ಆಗಿದೆ. ಸುತ್ತಲೂ ನೀರಿರುತ್ತೆ, ಮಧ್ಯದಲ್ಲಿ ಸ್ಟೇಜ್ ಇರುತ್ತೆ, ಕುಸ್ತಿ ಅಖಾಡ. ಸೊ ಆ ಒಂದು ಗೇಮ್ ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಸೊ ಇದು ಸದ್ಯಕ್ಕೆ ನಾನು ಕೊಡ್ತಾ ಇರೋ ಅಪ್ಡೇಟ್. ಇದ್ರ ಬಗ್ಗೆ ಜಾಸ್ತಿ ಅಪ್ಡೇಟ್ ಬೇಕು ಅಂತಂದರೆ ಫಾಲೋ ಮಾಡ್ಕೊಳ್ಳಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.